ದೇವರ ವಾಕ್ಯದ ಒಂದು ತಲೆಬರಹ, ವೈ ಗಾಡ್ ಕೇಮ್ ಇನ್ ಟು ದಿಸ್ ವರ್ಲ್ಡ್. ಏಸು ಈ ಲೋಕಕ್ಕೆ ಯಾಕೆ ಬಂದನು, ಕಾರಣವೇನು, ಕೂಸಾಗಿ ಬಂದನು ಮತ್ತು ಶರೀರಧಾರಿಯಾಗಿ ಬಂದನು ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ಯಾಕೆ ಬಂದನು ಎನ್ನುವಂಥದ್ದರ ಕಡೆಗೆ ಹೆಚ್ಚಿನ ಫೋಕಸ್ ಕೊಡಲಾಗಿದೆ. ಏಸು ಸ್ವಾಮಿ ದೇವರೇ ಈ ಲೋಕಕ್ಕೆ ಮನುಷ್ಯನಾಗಿ ಕೂಸಾಗಿ ಈ ಲೋಕಕ್ಕೆ ಯಾಕೆ ಬಂದನು ಎನ್ನುವಂಥದ್ದು. ಈಗಾಗಲೇ ನಾವು ಲೂಕನು ಬರೆದ ಸುವಾರ್ತೆ ಅಧ್ಯಾಯ 19 ವಚನ 10ರಲ್ಲಿ ನೋಡಿದ್ದೇವೆ. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎನ್ನುವಂಥದ್ದು. ಗಾಡ್ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಟು ಸೇವ್ ಸಿನ್ನರ್ಸ್. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ, ಕೆಟ್ಟು ಹೋಗಿರುವಂಥದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಲೋಕಕ್ಕೆ ಬಂದನು ಎನ್ನುವಂಥ ವಾಕ್ಯವನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಈ ಲೋಕವು ಕೆಟ್ಟು ಹೋಗಿದೆ. ಈ ಲೋಕವು ಪಾಪದಿಂದ ತುಂಬಿದೆ. ಈ ಲೋಕದಲ್ಲಿ ಹೊಲಸು ತುಂಬಿದೆ. ಆದುದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾ ಈ ಲೋಕದಲ್ಲಿರಲಿಕ್ಕಿರುವಂಥ ಹೊಲಸನ್ನು ತೆಗೆದು ಹಾಕುವುದಕ್ಕಾಗಿ, ಪಾಪವನ್ನು ತೆಗೆದು ಹಾಕುವುದಕ್ಕಾಗಿ ಮತ್ತು ವಿಮೋಚನೆ ಕೊಡುವುದಕ್ಕಾಗಿ, ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಈ ಲೋಕಕ್ಕೆ ನರನಾಗಿ ಕೂಸಾಗಿ ದೇವರೇ ಮನುಷ್ಯನಾಗಿ ಬಂದಿದ್ದೇನೆ ಎಂದು ಹೇಳ್ತಾ ಇದ್ದಾರೆ. ಬಂದು ಏನು ಮಾಡಿದರು? ಈ ಲೋಕದಲ್ಲಿರಲಿಕ್ಕಿರುವಂಥ ಪಾಪಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದರು, ತ್ಯಾಗ ಮಾಡಿದರು ಮತ್ತು ತನ್ನ ಜೀವವನ್ನು ನಮಗೆ ಧಾರೆ ಎರೆದರು. ಯಾರಾದರೂ ಈ ರೀತಿ ಮಾಡಿದಾರಾ? ಯಾರೂ ಮಾಡೋದಕ್ಕೆ ಸಾಧ್ಯವಿಲ್ಲ, ಹಿಂಜರಿಯವರಾಗಿದ್ದಾರೆ. ಆದುದರಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಪಾಪದ ಬಿಡುಗಡೆಗಾಗಿ ಬಂದರು ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತು ಎರಡನೇದಾಗಿ ಯಾಕೆ ಬಂದರು ಎನ್ನುವಂಥದ್ದು ನಾವು ನೋಡುವಾಗ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18. ಲೂಕ್ ಚಾಪ್ಟರ್ 4 ವರ್ಸ್ 18. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮತ್ತು ಕೆಳಗಡೆ ಏನು ಹೇಳ್ತಾ ಇದೆ? ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿದ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದನು. ಈ ಲೋಕಕ್ಕೆ ದೇವರು ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಈ ಲೋಕಕ್ಕೆ ಶುಭವರ್ತಮಾನವನ್ನು ಸಾರುವುದಕ್ಕೆ ದೇವರಿಂದ ಕಳುಹಿಸಲ್ಪಟ್ಟನು. ದೇವರೇ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದು. ಆ ಶುಭವರ್ತಮಾನ ಯಾವುದು? ಆ ಶುಭ ಸಮಾಚಾರ ಯಾವುದು? ಈ ಲೋಕಕ್ಕೆ ಆತನು ಕೊಟ್ಟಿರುವಂಥ ಗುಡ್ ನ್ಯೂಸ್ ಯಾವುದು? ಶುಭ ಸಂದೇಶ ಯಾವುದು ಅಂತ ನಾವು ನೋಡುವಾಗ, ಪರಲೋಕ ರಾಜ್ಯವು ಸಮೀಪಿಸಿತ್ತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎನ್ನುವಂಥದ್ದು. ಪರಲೋಕ ರಾಜ್ಯವು ಸಮೀಪಿಸಿದೆ, ದೇವರ ಕಡೆಗೆ ನಾವು ತಿರುಗಿಕೊಳ್ಬೇಕು ಎನ್ನುವಂಥದ್ದು ದೇವರ ಇಷ್ಟ. ಪರಲೋಕ ರಾಜ್ಯವು ಈ ಲೋಕಕ್ಕೆ ಬರುವುದಾಗಿದೆ. ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಬಾಧ್ಯರಾಗಬೇಕು. ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಹೋಗಬೇಕು. ಪರಲೋಕ ರಾಜ್ಯವು ಪರಿಶುದ್ಧವಾದ ಸ್ಥಳವಾಗಿದೆ. ಅಲ್ಲಿ ದೇವರು ವಾಸ ಮಾಡುವಾತನಾಗಿದ್ದಾನೆ. ದೇವದೂತರು, ದೇವರ ಆತ್ಮನು, ಯೆಹೋವ ದೇವರು ಅಲ್ಲಿ ವಾಸ ಮಾಡುವವರಾಗಿರುವುದರಿಂದ ಅಲ್ಲಿ ಪಾಪಿಗಳು ಸೇರುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ನಾವೆಲ್ಲರೂ ಪರಿಶುದ್ಧರಾಗಬೇಕು, ದೇವರ ಆತ್ಮನಿಂದ ನಡೆಸಲ್ಪಡಬೇಕು ಮತ್ತು ಆ ಪರಲೋಕಕ್ಕೆ ಸಿದ್ಧರಾಗಬೇಕು ಮತ್ತು ದೇವರ ಕಡೆಗೆ ತಿರುಗಿಕೊಳ್ಬೇಕು ಎನ್ನುವಂಥದ್ದನ್ನು ಯೇಸು ಸ್ವಾಮಿ ಈ ಲೋಕಕ್ಕೆ ಸಾರಿ ಹೇಳುವುದಕ್ಕೋಸ್ಕರ ಬಂದನು ಎನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಅದೇ ರೀತಿಯಾಗಿ ಯೋಹಾನ
6ನೆಯ ಅಧ್ಯಾಯ 38ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ. ಯೋಹಾನ 6ನೆಯ ಅಧ್ಯಾಯ 38ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ. 38, 39, 40ರಲ್ಲಿ ಈ ರೀತಿಯಾಗಿ ಹೇಳ್ತೇವೆ, ಈ ರೀತಿಯಾಗಿ ನೋಡ್ತೇವೆ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಪರಲೋಕದಿಂದ ಭೂಲೋಕಕ್ಕೆ ಕೂಸಾಗಿ ಮನುಷ್ಯನಾಗಿ ದೇಹಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂದು ಯೇಸು ಕ್ರಿಸ್ತನೇ ಹೇಳ್ತಾ ಇರುವಂಥದ್ದನ್ನು ನಾವು ಯೋಹಾನ 6ನೇ ಅಧ್ಯಾಯ 38ನೇ ವಚನದಲ್ಲಿ ನೋಡುವವರಾಗಿದ್ದೇವೆ. ಜಾನ್ ಚಾಪ್ಟರ್ 6 ವರ್ಸ್ 38 ಮತ್ತು 39ನಲ್ಲಿ ಏನಿದೆ ಅಂತಂದರೆ ದೇವರ ಚಿತ್ತ ಏನು ಎನ್ನುವಂಥದ್ದು. ದೇವರ ಚಿತ್ತ ಏನು? ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರಲ್ಲ ಯೇಸು ಸ್ವಾಮಿ. ಹಾಗಾದರೆ ದೇವರ ಚಿತ್ತ ಏನಾಗಿದೆ ಎನ್ನುವಂಥದ್ದನ್ನು ನಾವು ನೋಡುವಾಗ, ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನೂ ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನೆಂಬುದೇ. ದೇವರ ಚಿತ್ತ ಏನಾಗಿದೆ? ಯಾರೂ ನಾಶವಾಗಿ ಹೋಗಬಾರದು, ಯಾರೂ ಹಾಳಾಗಿ ಹೋಗಬಾರದು, ಯಾರೂ ಕೆಟ್ಟು ಹೋಗಬಾರದು, ಯಾರೂ ಪಾಪದಲ್ಲಿ ಸಿಕ್ಕಿಕೊಳ್ಳಬಾರದು, ಯಾರೂ ನರಕಕ್ಕೆ ಹೋಗಬಾರದು, ಯಾರೂ ಸೈತಾನನ ವಶದಲ್ಲಿರಬಾರದು ಎನ್ನುವಂಥ ಒಂದು ದೇವರ ಚಿತ್ತ. ಈ ಲೋಕದ ಜನರನ್ನು ಯೇಸು ಸ್ವಾಮಿಗೆ ಸಮರ್ಪಿಸಲಾಗಿದೆ. ಈ ಲೋಕದ ಜನರನ್ನು ದೇವರು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ಈ ಲೋಕದ ಜನರು ಎಷ್ಟು ಜನ ಇದ್ದಾರೆ ಅಂತಂದರೆ ನಮ್ಗೆ ಸೆನ್ಸಸ್ ಮಾಡಿ ಕಂಡು ಹಿಡಿಯೋದಕ್ಕೂ ಕೂಡ ಸಾಧ್ಯವಿಲ್ಲ. ಈ ಲೋಕದ ಜನರು ಆಕಾಶದ ನಕ್ಷತ್ರಗಳಷ್ಟು, ಭೂಮಿಯ ಧೂಳಿನಷ್ಟು, ಉಸುಕಿನಷ್ಟಿದ್ದಾರೆ. ಯಾರಿಗೂ ಅದು ಎಣಿಸೋಕ್ಕೆ ಸಾಧ್ಯ ಇಲ್ಲ. ಆ ಜನರನ್ನು ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿರುವುದರಿಂದ ಯಾರೂ ನಾಶ ಆಗಬಾರದು, ಒಬ್ಬರೂ ನಾಶವಾಗಬಾರದು ಎನ್ನುವಂಥದ್ದು ದೇವರ ವಾಕ್ಯ ಹೇಳ್ತದೆ. ಒಬ್ಬರೂ ನಾಶವಾಗಬಾರದು, ಎಲ್ಲರೂ ಪಾಪ ಮಾಡಿದ್ದಾರೆ. ಎಲ್ಲರೂ ಪಾಪ ಮಾಡಿರೋದ್ರಿಂದ ಪಾಪ ಮಾಡಿರುವವರಲ್ಲಿ ಯಾರೂ ನಾಶವಾಗಬಾರದು, ಒಬ್ಬರೂ ನಾಶವಾಗಬಾರದು ಅಂತೇಳಿ ಲೋಕದ ಜನರನ್ನು ಯೇಸು ಸ್ವಾಮಿಗೆ ಕೊಡಲಾಗಿದೆ. ಕೊಟ್ಟವರಲ್ಲಿ ನಾ ಯಾರಿಗೂ ಕಳ್ಕೋಬಾರ್ದು. ನನಗೆ ಒಂದು 10 ಜನರಿಗೆ ಕೊಟ್ಟಿದ್ದಾರೆ ಅಂದರೆ ನಾ 10 ಜನರಲ್ಲಿ ಯಾರಿಗೂ ಕಳ್ಕೋಬಾರ್ದು. 10 ಜನ ನನಗೆ ಬೇಕು ಎನ್ನುವಂಥದ್ದು. ಲೋಕದ ಜನರು ಎಲ್ಲರೂ ಯೇಸು ಸ್ವಾಮಿಗೆ ಬೇಕು, ಯಾರೂ ತಪ್ಪಿ ಹೋಗಬಾರದು ಎನ್ನುವಂಥ ಉದ್ದೇಶ ದೇವರದಾಗಿತ್ತು, ಅಥವಾ ದೇವರ ಚಿತ್ತವಾಗಿತ್ತು, ಅಥವಾ ದೇವರ ಇಷ್ಟವಾಗಿತ್ತು. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅದನ್ನು ಕಡೇ ದಿನದಲ್ಲಿ ಎಬ್ಬಿಸುವಂಥದ್ದು. ಯಾರನ್ನು? ಈ ಲೋಕದ ಜನರನ್ನು. ಒಬ್ಬರೂ ನಾಶವಾಗಿ ಹೋಗಬಾರದು, ಅವರನ್ನು ನಾನು ಎಬ್ಬಿಸಬೇಕು ಎನ್ನುವಂಥದ್ದು ತಂದೆ ಚಿತ್ತವಾಗಿರುವುದರಿಂದ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಅದನ್ನು ನಾನು ಮಾಡುತ್ತೇನೆ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯಾದ ದೇವರ ಚಿತ್ತವಾಗಿದೆ, ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎನ್ನುವಂಥದ್ದು. ಪಾಪದಲ್ಲಿ ಬಿದ್ದಿರುವಂಥವರನ್ನು ಎಬ್ಬಿಸುವಂಥ ದೇವರು, ಪಾಪದಲ್ಲಿ ಬಿದ್ದಿರುವಂಥವರನ್ನು ತೊಳೆಯುವಂಥ ದೇವರು ಯೇಸು ಕ್ರಿಸ್ತನು. ಪಾಪದಲ್ಲಿ ಕೆಟ್ಟು ಹೋಗಿರುವಂಥವರನ್ನು, ಈ ಲೋಕದಲ್ಲಿ ಕೆಟ್ಟು ಹೋಗಿರುವಂಥವರನ್ನು ಹುಡುಕಿ ರಕ್ಷಿಸುವಂಥ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಆತನು ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಬಂದಿದ್ದಾರೆ. ತಂದೆ ಚಿತ್ತವೇನಂತಂದರೆ ಯಾರೂ ಒಬ್ಬರೂ ನಾಶವಾಗಿ ಹೋಗಬಾರ್ದು, ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆನ್ನುವಂಥದ್ದು. ಅದಕ್ಕೋಸ್ಕರ ಅವರನ್ನು ಎಬ್ಬಿಸುವುದಕ್ಕೆ ಈ ಲೋಕಕ್ಕೆ ಬಂದಿದ್ದೇನೆ ಎಂದು ಯೇಸು ಸ್ವಾಮಿ ತನ್ನನ್ನು ತಾನು ಕುರಿತು ಹೇಳ್ತಾ ಇದ್ದಾರೆ. ಯಾಕೆಂದರೆ ಯಾರೂ ನರಕಕ್ಕೆ ಹೋಗಬಾರದು. ಯಾಕೆಂದರೆ ಎಲ್ಲರೂ ದೇವರ ಮಕ್ಕಳೆಲ್ಲ. ದೇವರಿಗೆ ಯಾರ ಮೇಲೂ ಸಿಟ್ಟಿಲ್ಲ, ಎಲ್ಲರ ಮೇಲೆ ದೇವರ ಪ್ರೀತಿ ಇದೆ. ಅದಕ್ಕೋಸ್ಕರ ಎಲ್ಲರ ಮೇಲೆ ಇಟ್ಟಿರುವಂಥ ಪ್ರೀತಿಗೋಸ್ಕರ ಯಾರೂ ನಾಶವಾಗಿ ಹೋಗಬಾರದು ಎನ್ನುವಂಥ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಕೂಸಾಗಿ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ನೋಡಿಕೊಳ್ಳೋಣ. ಯೋಹಾನ 10ನೇ ಅಧ್ಯಾಯ ವಚನ 10 ಮತ್ತು 11. ಜಾನ್ chapter 10 verse 10 and 11.
ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಕಳ್ಳರು ಬರೋದು ಎದಕ್ಕೆ ರೀ? ದರೋಡೆ ಮಾಡೋದಕ್ಕೋಸ್ಕರ, ನಮ್ಮ ಮನೆಯಲ್ಲಿರುವಂಥದ್ದೆಲ್ಲ ದೋಚಿಕೊಂಡು ಹೋಗೋದಕ್ಕೋಸ್ಕರ ಬರ್ತಾರೆ. ಅದಕ್ಕೋಸ್ಕರ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವುದಕ್ಕೆ ಬಂದಿದ್ದಾರೆ ಯೇಸು ಸ್ವಾಮಿ ಅಂತಂದರೆ, ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಅವುಗಳಿಗೆ ಅಂದರೆ ಯಾವುಗಳಿಗೆ? 11ನೇ ವಚನದಲ್ಲಿ ನೋಡಿರಿ, ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಯೇಸು ಸ್ವಾಮಿ ಲೋಕಕ್ಕೆ ಕುರುಬನಾಗಿ ಬಂದಿದ್ದಾನೆ. ಅವುಗಳಿಗೆ ಅಂದರೆ ಕುರಿಗಳಿಗೆ ಅಂತಂದರೆ ಈ ಲೋಕದ ಜನರಿಗೆ ಆತನು ಕುರುಬನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಅಂದರೆ ಒಬ್ಬ ನಾಯಕನಾಗಿ ಲೋಕಕ್ಕೆ ಬಂದಿದ್ದಾನೆ. ಆಮೇಲೆ ಕುರಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಹಟ್ಟಿಯೊಳಗೆ ತರುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಒಳ್ಳೆ ಕುರುಬನಾಗಿ ಬಂದಿದ್ದಾನೆ. ಆತನು ಕರೆಯುವಾಗ ಈ ಲೋಕದ ಜನರು ಆತನ ಸ್ವರವನ್ನು ಕೇಳಿ ಆತನ ಹಟ್ಟಿಯಲ್ಲಿ ಸೇರುವುದಾದರೆ ನಿತ್ಯ ಜೀವ ದೊರೀತದೆ. ಅದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಎನ್ನುವಂಥದ್ದು. ಅವುಗಳಿಗೆ ಜೀವ ಕೊಡಬೇಕಂಥೇಳಿ ಈ ಲೋಕಕ್ಕೆ ಬಂದಿದ್ದಾನೆ. ಈ ಲೋಕದ ಜನರು ಪಾಪದಲ್ಲಿ ಸಿಕ್ಕಿಕೊಂಡು ಮರಣಕ್ಕೆ ಒಳಗಾಗಿರುವುದರಿಂದ ಜೀವವನ್ನು ಕೊಡುವುದಕ್ಕೋಸ್ಕರ ಬಂದಿದ್ದಾನೆ. ಮತ್ತು ಆ ಜೀವ ಹೇಗಂತಂದರೆ ಅದು ಸಮೃದ್ಧಿಯಾದ ಜೀವನವನ್ನು ಕೊಡಲಿಕ್ಕೆ ಬಂದಿದ್ದಾನೆ. ಅದು ಸಮೃದ್ಧಿಯಾದ ಜೀವನ ಅಂತಂದರೆ ನೋಡಿರಿ, ನಮ್ಮ ಲೈಫ್ ಹೇಗಿರಬೇಕು? ನಾವು ಯಾವಾಗಲೂ ನಮ್ಮ ಲೈಫ್ ಭಾಳ ಸಮೃದ್ಧಿಯಿಂದ ಕೂಡಿರಬೇಕು. ನಮಗೆ ಯಾವುದು ಕಡಿಮೆ ಇರಬಾರ್ದು. ಒಳ್ಳೆಯ ಆರೋಗ್ಯ ಭಾಗ್ಯ ಇರಬೇಕಂತ ನಾವು ಯಾವ ರೀತಿಯಿಂದ ಆಶಿಸ್ತೀವೋ ಅದೇ ರೀತಿಯಿಂದ ಆತ್ಮೀಕವಾದ ಜೀವನಕ್ಕೆ ಸಮೃದ್ಧಿಯನ್ನು ಕೊಡುವುದಕ್ಕೋಸ್ಕರ ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡೋರಾಗಿದ್ದೀವಿ. ಆತನ ಕುರುಬನಾಗಿ ಈ ಲೋಕಕ್ಕೆ ಬಂದನು. ಆದ್ದರಿಂದ ಆತನ ಸ್ವರಕ್ಕೆ ಕಿವಿಗೊಡುವವರು, ಆತನು ಕರೆಯುವಾಗ ಅದನ್ನು ಕೇಳಿಸಿಕೊಳ್ಳುವವರು, ಆತನು ಎರಡೂ ಕೈಗಳನ್ನು ಚಾಚಿ ಬಾ ಮಗನೇ ಬಾ ಮಗಳೇ ಎಂದು ಕರೆಯುವಾಗ ಆತನ ಬಾಹುಗಳಲ್ಲಿ ನಾವು ಬಂಧಿಸಲ್ಪಡುವುದಾದರೆ, ಆತನು ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಆತನ ರಕ್ತದಲ್ಲಿ ತೊಳೆದುಕೊಳ್ಳುವವರಾದರೆ, ಆತನ ಸ್ವರಕ್ಕೆ ನಾವು ಕಿವಿಗೊಟ್ಟು ಆತನನ್ನು ಹಿಂಬಾಲಿಸುವುದಾದರೆ ಎಂಥ ಒಳ್ಳೆಯದು. ಯಾಕೆಂದರೆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆತನ ದೇವರು ತನ್ನ ಮಹಾಮಹಿಮೆ ಪದವಿಯನ್ನು ಬಿಟ್ಟು ಲೋಕಕ್ಕೆ ಬಂದಿರುವಂಥ ಒಬ್ಬ ದೇವರು ಒಬ್ಬ ಮನುಷ್ಯನಾಗಿ ಬಂದಿದ್ದಾನೆ. ಅದಕ್ಕೆ ನಾವು ತಲೆಬಾಗುವವರಾಗಿರಬೇಕು. ಅದನ್ನು ನಾವು ಸ್ವೀಕರಿಸುವವರಾಗಿರಬೇಕು. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವವರಾಗಿರಬೇಕು. ನಿತ್ಯ ಜೀವವನ್ನು ಹೊಂದುವವರಾಗಿರಬೇಕು. ಅದಕ್ಕೋಸ್ಕರ ದೇವರೇ ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಆತನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು, ವಿಮೋಚಿಸುವುದಕ್ಕಾಗಿ ಬಂದನು ಎನ್ನುವಂಥ ವಾಕ್ಯವನ್ನು ಹೇಳುವುದಕ್ಕಾಗಿ ದೇವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಾವೆಲ್ಲರೂ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಹಿಂದೆ ಬರುವುದಾದರೆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುತ್ತೇವೆ. ಈ ಕಾರ್ಯವನ್ನು ನಾವು ಮಾಡುವುದಕ್ಕೆ ಸಿದ್ಧರಾಗಿರಿ ಎಂದು ಹೇಳ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಆಮೇನ್.